ಹಾಯ್ ಹಲೋ ನಮಸ್ತೆ. ನಾನು ಕಿಶೋರ್ ಭೈರಾಪುರ ಮಲ್ನಾಡ್ ಸೋಲ್ಜರ್ ಕೋಚಿಂಗ್ ಸೆಂಟರ್ ಆನಂದಪುರದ ವತಿಯಿಂದ ನಿಮಗೆ ಒಂದು ಗುಡ್ ನ್ಯೂಸನ್ನು ತಂದಿದ್ದೀನಿ. AROದಿಂದ ಮಾರ್ಚ್ ಫಸ್ಟ್ ವೀಕಿಂದ 2026 ಮಾರ್ಚ್ ಫಸ್ಟ್ ವೀಕಿಂದ ಏಪ್ರಿಲ್ ಫಸ್ಟ್ ವೀಕ್ ತನಕ ಏನು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅದಕ್ಕೆ ತಕ್ಕಂತೆ ಬಾಗಲಕೋಟೆ, ಗದಗ್, ಹಾವೇರಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಗದಗ್, ಆಮೇಲೆ ಶಿವಮೊಗ್ಗ, ಚಿಕ್ಕಮಗಳೂರು, ಹಾವೇರಿ ಈ ಥರ 11 ಜಿಲ್ಲೆಗಳ ಅಭ್ಯರ್ಥಿಗಳು ಅಗ್ನಿವೀರ್ ಏನು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅದಕ್ಕೆ ತಕ್ಕಂತೆ ಆನ್ಲೈನಲ್ಲಿ ಈಗಾಗಲೇ ಅರ್ಜಿ ಸಲ್ಲಿಕೆ ಆಗಿದೆ. ಅದು ಈ ಒಂದು ಏಪ್ರಿಲ್ 1ನೇ ತಾರೀಕೆ 2026 ಏಪ್ರಿಲ್ 1ನೇ ತಾರೀಕೆ ಆನ್ಲೈನ್ನಲ್ಲೇ ಅರ್ಜಿ ಸಲ್ಲಿಸುವಂಥ ಕಾಲಾವಕಾಶ ಮುಗಿದಿದೆ. ಈಗ ಎಲ್ಲ ವಿದ್ಯಾರ್ಥಿಗಳು ಲಿಖಿತ ಪರೀಕ್ಷೆಗೆ ತಯಾರಾಗ್ತಾ ಇದ್ದಾರೆ. ಹಾಗೆ ಅವರು ಮುಂದೆ ಕೂಡ ದೈಹಿಕ ಪರೀಕ್ಷೆಯಲ್ಲಿ, ಲಿಖಿತ ಪರೀಕ್ಷೆಯಲ್ಲಿ ಪಾಸಾದವರಿಗೆ ದೈಹಿಕ ಪರೀಕ್ಷೆ ಕೂಡ ಇರುತ್ತೆ ಮತ್ತು ವೈದ್ಯಕೀಯ ಪರೀಕ್ಷೆ ಇರುತ್ತೆ. ಅದೇ ರೀತಿ ದಾಖಲಾತಿಗಳನ್ನು ಹೇಗೆ ತಯಾರು ಮಾಡ್ಕೋಬೇಕು ಇವೆಲ್ಲ ಮಾರ್ಗದರ್ಶನಗಳ ಗೊಂದಲಗಳಲ್ಲಿ ಇರ್ತಾರೆ ಮತ್ತು ಯಾವುದೇ ಒಂದು ತಯಾರಿ ಇರೋದಿಲ್ಲ. ಒಟ್ಟಾರೆ ಹೋಗಿ ಪರೀಕ್ಷೆ ಬರಿತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಈ ವರ್ಷ ಏನು ಮಾಡಿದ್ದೀವಿ ಅಂತಂದರೆ ಮೇ 2026 ಮೇ 13ನೇ ತಾರೀಕಿಂದ 28ನೇ ತಾರೀಕುವರೆಗೂ ನಿಮಗೆ ಲಿಖಿತ ಪರೀಕ್ಷೆಗೆ ಅತಿ ಹೆಚ್ಚು ತರಬೇತಿಯನ್ನು ಉಚಿತವಾಗಿ ನೀಡ್ತಾ ಇದ್ದೀವಿ. ಎಲ್ಲಪ್ಪ ಅದು ಅಂತಂದರೆ ತುಂಬ ವಿಶೇಷವಾದ ಜಗತ್ಪ್ರಸಿದ್ಧವಾದ ತಾಯಿ ಸಿಗಂಧೂರೇಶ್ವರಿ ದೇವಸ್ಥಾನದಲ್ಲಿ ನಿಮಗೆ ತರಬೇತಿ ಸಿಗ್ತಾ ಇದೆ. ಖ್ಯಾತ ತರಬೇತುದಾರರನ್ನ ಲಿಖಿತ ಪರೀಕ್ಷೆಗೆ ತಯಾರು ಮಾಡಬಹುದಾದಂಥ ಇಂಡಿಯನ್ ಆರ್ಮಿ ಈಗ ಬರುವಂಥ ಮ್ಯಾಂಗ್ಳೂರು AROದಲ್ಲಿ ಏನು ನೆಕ್ಸ್ಟ್ ನೀವು ಪರೀಕ್ಷೆ ಬರೀತೀರ ಅದಕ್ಕೆ ಸಂಭವನೀಯ ಪ್ರಶ್ನೆಗಳ ಬಗ್ಗೆ ಅತಿ ಹೆಚ್ಚು ನಿಮಗೆ ತರಬೇತಿಯನ್ನು ನೀಡಲಿದ್ದಾರೆ. ಅದು ಕೂಡ ಉಚಿತವಾಗಿ ಇರಲಿದೆ. ಹಾಗೂ ನಿಮಗೆ ಊಟ, ವಸತಿ ಮತ್ತು ಮೂಲಭೂತ ಸೌಕರ್ಯಗಳು, ಊಟ ಹಾಗೂ ತರಗತಿಗಳು ನಿಮಗೆ ಉಚಿತವಾಗಿ ನೀಡಲಿದ್ದಾರೆ. ಹಾಗಾಗಿರೋದ್ರಿಂದ ದಯವಿಟ್ಟು ಇಂಥ ಒಂದು ಒಳ್ಳೆಯ ಅವಕಾಶಗಳನ್ನು ನೀವು ಯಾವತ್ತೂ ಮಿಸ್ ಮಾಡಿಕೊಳ್ಬೇಡಿ. ಖಂಡಿತ ನಿಮಗೆ ಉಪಯೋಗ ಆಗುತ್ತೆ. ಇದರಲ್ಲಿ ವಿಶೇಷವಾಗಿ ನಮ್ಮ ಜೊತೆಗೆ ಯೋಧ ನಮನ ಬಳಗ ಸಾಗರ ಟ್ರಸ್ಟ್ ರಿಜಿಸ್ಟರ್ಡ್ ಇದು ಕೂಡ ಕೈ ಜೋಡಿಸಿದೆ. ಹಾಗೂ ಆರ್ಮಿ ಕ್ಲಬ್ ಆನಂದಪುರ ಇದು ಕೂಡ ನಮಗೆ ಕೈ ಜೋಡಿಸಿದ್ದಾರೆ. ಅದಲ್ಲದೆ ಪೂಜ್ಯ ಗುರೂಜಿಗಳಾದ ಮುರುಘಾಮಠದ ಶ್ರೀ ಮಲ್ಲಿಕಾರ್ಜುನ ಗುರೂಜಿಗಳು ನಮಗೆ ಜೊತೆಗಿರ್ತೀವಿ, ನಾವು ಅದರಲ್ಲಿ ಪಾಲ್ಗೊಳ್ತೀವಿ, ನಿಮಗೆ ಆಶೀರ್ವದಿಸ್ತೀವಿ ಅಂತ ಹೇಳಿಬಿಟ್ಟು ಭರವಸೆಯನ್ನು ಕೊಟ್ಟಿದ್ದಾರೆ. ವ್ಯವಸ್ಥೆಗಳನ್ನು ತಮ್ಮ ಜವಾಬ್ದಾರಿಯಾಗಿ ಹೊತ್ತುಕೊಂಡು ನಾವು ಇದನ್ನು ಎಲ್ಲ ನಿಭಾಯಿಸ್ತೀವಿ, ನೀವು ಬನ್ನಿ ತರಬೇತಿಯನ್ನು ನೀಡಿ ಒಂದಷ್ಟು ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಸಿಗಂದೂರು ಚಾರಿಟಬಲ್ ಟ್ರಸ್ಟ್, ಸಿಗಂಧೂರೇಶ್ವರಿ ಚಾರಿಟಬಲ್ ಟ್ರಸ್ಟ್ ಆ್ಯಂಡ್ ಎಜುಕೇಷನಲ್ ಟ್ರಸ್ಟ್ ಏನಿದೆ ಅದು ಇದರ ಜವಾಬ್ದಾರಿಯನ್ನು ಹೊತ್ತಿದೆ. ಮತ್ತು ಸಿಗಂದೂರಿನ ರವಿಯಣ್ಣ ಮತ್ತು ರಾಮಪ್ಪಾಜಿ ಅವರು ಕೂಡ ಇದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ನೀಡ್ತಾ ಇದ್ದಾರೆ. ಉಚಿತವಾಗಿ ತರಬೇತಿ ನೀಡಬಹುದಂಥ ಎಲ್ಲ ಖರ್ಚುಗಳನ್ನು ಅವರು ನಿಭಾಯಿಸಿಕೊಂಡು ನಮಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಇಂಥ ಒಂದು ಸುವರ್ಣ ಅವಕಾಶವನ್ನು ಯಾವುದೇ ಅಭ್ಯರ್ಥಿಗಳು ಕಳ್ಕೊಳ್ಬೇಡಿ. ನಿಮಗೆ ಅಗ್ನಿವೀರ್ ಅಷ್ಟೇ ಅಲ್ಲ, ಪೊಲೀಸು, BSF, CRPF ಮತ್ತು ಯಾವೆಲ್ಲ ಪರೀಕ್ಷೆಗಳಿಗೆ ನೀವು ತಯಾರಾಗ್ತಿದ್ದೀರ ಅವರೆಲ್ಲ ಬನ್ನಿ. ನಿಮ್ಮ ಪೇರೆಂಟ್ ಜೊತೆಗೆ ಬನ್ನಿ, ನಿಮ್ಮ ದಾಖಲಾತಿಗಳನ್ನು ಸರಿಯಾಗಿ ತಗೊಂಡು ಬನ್ನಿ. ನಮ್ಮಲ್ಲಿ ಬೇರೆ ಏನಿರೋದಿಲ್ಲ. 3,000 ರೂಪಾಯಿ ನಿಮ್ಮನ್ನ ಸೇಫ್ಟಿ ಡೆಪಾಸಿಟ್ ಅಂತ ನಾವು ಇಟ್ಕೊಳ್ತೀವಿ. ಈ ಅಮೌಂಟ್ ಏನಿದೆ ಆ ಸೇಫ್ಟಿ ಅಮೌಂಟನ್ನು ನೀವು ವಾಪಸ್ ಹೋಗುವಾಗ ನಿಮಗೆ ಹಿಂತಿರುಗಿಸಿ ಕೊಡ್ತಾ ಇದ್ದೀವಿ. ಸದಾವಕಾಶವನ್ನು ಬಳಸ್ಕೊಳ್ಳಿ. ಈಗ ಕೆಲಸ ಮಾಡ್ತಾ ಇರ್ತಕ್ಕಂಥ ಮತ್ತು ತರಬೇತಿ ಕೇಂದ್ರಗಳಲ್ಲಿ ಅಂದರೆ ಆರ್ಮಿ ಟ್ರೈನಿಂಗ್ ಸೆಂಟರ್ಗಳಲ್ಲೇ ಕೆಲಸ ಮಾಡಿ ನಿವೃತ್ತಿ ಹೊಂದಿರತಕ್ಕಂಥ ತರಬೇತಿದಾರರು ನಮ್ಮ ಜೊತೆಗಿದ್ದಾರೆ. ಮತ್ತು ಈಗ ಕೆಲಸ ಮಾಡ್ತಾ ಇರ್ತಕ್ಕಂಥ ತರಬೇತಿಯನ್ನು ನೀಡ್ತಾ ಇರ್ತಕ್ಕಂಥ ಕಮಾಂಡೋದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ತರಬೇತುದಾರರು, ಸೋಲ್ಜರ್ಸ್ಗಳು ನಮ್ಮ ಜೊತೆಗೆ ಪಾಲ್ಗೊಂಡು ನಮ್ಮ ಜೊತೆಗೆ ಇದ್ದು ಆ 15 ದಿನಗಳ ಕಾಲ ನಿಮಗೆ ವಿಶೇಷವಾಗಿ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಇದರಿಂದ ನೀವು ಮಾಡ್ಕೋಬಹುದು. ಹೇಗೆ ನಾವು ಅದನ್ನು ಏನೇನು ಟಿಪ್ಸ್ಗಳನ್ನು ಬಳಸ್ಕೊಂಡ್ರೆ ನಾವು ಈಸಿಯಾಗಿ ಹೆಚ್ಚು ಬೇಗ ಓಡಲಿಕ್ಕೆ
ರನ್ನಿಂಗಲ್ಲಿ ಪಾಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ, ಲಾಂಗ್ ಜಂಪಲ್ಲಿ ಪಾಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಭೀಮಲ್ಲಿ ಹೇಗೆ ಪಾಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಈ ತರಬೇತುದಾರರು ನಮ್ಮ ಜೊತೆಗಿರುವಂಥ ಮತ್ತೆ ನಿಮಗೆ ಎಲ್ಲಿಂದನೂ ಸಿಗಲ್ಲ. ಲಕ್ಷ ಕೊಟ್ಟರು ಕೂಡ ಇಂಥ ತರಬೇತಿ ನಿಮಗೆ ಸಿಗಲ್ಲ. ಖಂಡಿತ ಬನ್ನಿ. ನಿಮಗೆ ಲಿಖಿತ ಪರೀಕ್ಷೆ, ದೈಹಿಕ ಪರೀಕ್ಷೆ ಜೊತೆಗೆ ನಿಮ್ಮ ದಾಖಲಾತಿಗಳು ಹೇಗಿರಬೇಕು, ಹೇಗೆ ತಯಾರು ಮಾಡ್ಕೋಬೇಕು ಅನ್ನೋ ಮಾರ್ಗದರ್ಶನ ಕೂಡ ಮೆಡಿಕಲ್ ಪರೀಕ್ಷೆ ಹೇಗಿರಬೇಕು, ಕಣ್ಣಿನ ಪರೀಕ್ಷೆ ಹೇಗಿರುತ್ತೆ, ಎದೆ ಸುತ್ತಳತೆಯನ್ನು ನಿಮಗೆ ಕಂಡುಹಿಡಿಯುವಾಗ ಹೇಗೆ ಮಾಡಬೇಕು, ಏನನ್ನು ಹೇಗೆ ಡಾಕ್ಟರ್ಗಳನ್ನೇ ಕರೆಸ್ಬಿಟ್ಟು ನಿಮಗೆ ಅದನ್ನು ಪರೀಕ್ಷೆಯನ್ನು ಮಾಡಿಸ್ತೀವಿ. ಮತ್ತು ನೀವು ಫಿಟ್ ಇದ್ದೀರಾ ಇಲ್ವಾ, ನಿಮಗೆ ಆಗುತ್ತೋ ಇಲ್ವೋ ಅನ್ನೋದನ್ನು ನಾವು ಆ 15 ದಿನಗಳಲ್ಲೇ ಖಂಡಿತ ನಿಮ್ಮನ್ನು ರೆಡಿ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಇದರಲ್ಲಿ ಖಂಡಿತ ಒಳ್ಳೆಯ ರಿಸಲ್ಟ್ ಬಂದೇ ಬರುತ್ತೆ. ನೀವು ಹೆಚ್ಚು ನಮ್ಮ ಮಲೆನಾಡು ಭಾಗದ ಏನು ದಕ್ಷಿಣ ಕರ್ನಾಟಕ, ಈ ಎಲ್ಲ ಹಾವೇರಿ, ಬಾಗಲಕೋಟೆ, ಗದಗ ಏನು ಅರ್ಜಿ ಸಲ್ಲಿಸಿದ್ದೀರಾ ಅವರು ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೊಂಡ್ರೆ ನಿಮಗೆ ಖಂಡಿತ ಲಾಭ ಆಗುತ್ತೆ. ಖಂಡಿತ ದಯವಿಟ್ಟು ಬನ್ನಿ. ನೆನಪಿಟ್ಕೊಳ್ಳಿ, ಸಿಗಂದೂರೇಶ್ವರಿ ದೇವಸ್ಥಾನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ನೀವೆಲ್ಲ ಬಂದು ಜಾಯ್ನ್ ಆಗಿ ಇದರ ಸದುಪಯೋಗವನ್ನು ತಗೊಳ್ಳಿ. ತಾಯಿ ಸಿಗಂದೂರೇಶ್ವರಿಯ ಆಶೀರ್ವಾದ ನಿಮಗೆಲ್ಲರಿಗೂ ಇರಲಿ. ಇದರ ಜೊತೆಗೆ ಸಿಗಂದೂರೇಶ್ವರಿ ಚಾರಿಟಬಲ್ ಟ್ರಸ್ಟ್ ತುಂಬ ಜವಾಬ್ದಾರಿಯನ್ನು ವಹಿಸ್ಕೊಂಡಿದೆ. ನಿಮಗೆ ಉಚಿತವಾಗಿ ಎಲ್ಲ ಸೌಲಭ್ಯಗಳನ್ನು ನೀಡ್ತಾ ಇದೆ.